ಕಳೆದ ತಿಂಗಳು 15ನೇ ತಾರೀಕು ಕುಣಿಗಲ್ ತಾಲೂಕಿನ ಸಂತೆಮಾತೂರು VSSN ಸೊಸೈಟಿ ಚುನಾವಣೆಯಲ್ಲಿ ಚುನಾವಣಾಧಿಕಾರಿಯಾದಂತಹ ಸಿಡಿಒ ಸುನಿಲ್ ಅವರು ನೇರವಾಗಿ ಚುನಾವಣೆ ಅಕ್ರಮದಲ್ಲಿ ಭಾಗಿಯಾಗಿರೋದು ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡು ಅವರ ಮೇಲೆ ಹುಲಿದುರ್ಗ ಸ್ಟೇಷನ್ ಅಲ್ಲಿ ಈಗಾಗಲೇ ಪ್ರಕರಣ ದಾಖಲಾಗಿ ತನಿಖೆ ಹಂತದಲ್ಲಿರುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತು ಏನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಡಲಿಕ್ಕೆ ಬಂದಂತಹ AR ರಾಮ್ ಪ್ರಸಾದ್, ತುಮಕೂರಿನ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ರಾಮ್ ಪ್ರಸಾದ್ ಅವರು ಮತ್ತೆ ಸಿಡಿಒ ಸುನಿಲ್ ರವರು ಕೆಲವು ಕಾಂಗ್ರೆಸ್ ಮುಖಂಡರುಗಳ ಜೊತೆ ಸೇರಿ ಈ ಒಂದು ಪ್ರಕರಣವನ್ನು ಮುಚ್ಚಾಕಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಅದು ಡ್ಯೂಟಿ ಅವರ್ ಕರ್ತವ್ಯ ಇರುವಂತಹ ಸಂದರ್ಭದಲ್ಲಿ ಅವರು ಇವತ್ತು ಮಧ್ಯಾಹ್ನ ಹೋಟೆಲ್ಗೆ ಹೋಗಿ ಡಾಬಾಗೆ ಹೋಗಿ ಕುಣಿಗಲ್ಲು ಮತ್ತೆ ಬೆಂಗಳೂರು ಹೈವೇಲಿ ಇರುವಂತಹ ಒಂದು ಪ್ರತಿಷ್ಠಿತ ಗೋಲ್ಡನ್ ಪಿಜ್ಜಾ ಡಾಬಾದಲ್ಲಿ ಕಾಂಗ್ರೆಸ್ ಮುಖಂಡರುಗಳ ಜೊತೆ ಎಣ್ಣೆ ಪಾರ್ಟಿ ಮಾಡಿಕೊಂಡು ಪ್ರಕರಣವನ್ನ ಯಾವ ರೀತಿ ಮುಚ್ಚಾಕಬೇಕು, ಇದಕ್ಕೆ ಯಾವ ಅಧಿಕಾರಿಗಳಿಗೆ ಯಾವ ರೀತಿ ಪಾರ್ಟಿಗಳು ಕೊಡಬೇಕು, ಯಾವ ರೀತಿ ಬೇರೆ ಬೇರೆ ರೀತಿ ಆಮಿಷ ಒಡ್ಡಿ ಸುನಿಲ್ನ ಬಚಾವ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ದೊಡ್ಡ ಷಡ್ಯಂತ್ರವನ್ನು ಇವತ್ತು ಡಾಬಾದಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಸಂಬಂಧಪಟ್ಟಂತಹ ವಿಡಿಯೋಗಳು ವೈರಲ್ ಆಗಿರುವಂತದ್ದು. ಕೂಡಲೇ ನಾನು ಜಿಲ್ಲಾಧಿಕಾರಿ ಮತ್ತೆ ತುಮಕೂರಿನ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಮಾಡಿಕೊಳ್ತೀನಿ, ಇಂತಹ ಚುನಾವಣೆ ಅಕ್ರಮದಲ್ಲಿ ಭಾಗಿಯಾಗಿರುವಂತಹ ಅಧಿಕಾರಿ ಸುನಿಲ್ ವಿರುದ್ಧ ಕ್ರಮ ತಗೋಬೇಕು. ಮತ್ತೆ ಯಾರು ಏನು ಸುನಿಲ್ಗೆ ಅನುಕೂಲ ಮಾಡಿಕೊಡ್ಲಿಕ್ಕೋಸ್ಕರ ಸುನಿಲ್ ಪರವಾಗಿ ಹೇಳಿಕೆ ಕೊಡೋ ನಿಟ್ಟಿನಲ್ಲಿ ಹೇಳಿಕೆ ಈಗಾಗಲೇ ಜೊತೆಲಿ ಪಾರ್ಟಿ ಮಾಡ್ತಿರೋದು ಸಾಬೀತಾಗಿದೆ. ಅವ್ರ ಪರವಾಗಿ ಹೇಳಿಕೆ ಕೊಡುವಂತ ಒಂದು ಸಂದರ್ಭ ಇರೋದ್ರಿಂದ ಕೂಡಲೇ ಅವ್ರ ಮೇಲೂ ಕ್ರಮ ಆಗಬೇಕು. ಡ್ಯೂಟಿ ಅವರ್ಸ್ ಅಲ್ಲಿ ಅಧಿಕಾರಿಗಳು ಎಣ್ಣೆ ಪಾರ್ಟಿ ಮಾಡ್ತಿರೋದು ಖಂಡನಾರ್ಹ. ದಯಮಾಡಿ ನಾನು ಜಿಲ್ಲಾಧಿಕಾರಿಗಳು ಮನವಿ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ದೂರು ಕೂಡ ಕೊಡ್ತಾ ಇದ್ದೀನಿ ಜಿಲ್ಲಾಧಿಕಾರಿಗಳಿಗೆ. ಈ ಇಬ್ರು ಅಧಿಕಾರಿಗಳ ಮೇಲೆ ಕೂಡಲೇ ಕ್ರಮ ಆಗಬೇಕು, ಇವರಿಬ್ಬರನ್ನ ಸಸ್ಪೆಂಡ್ ಮಾಡಬೇಕು. ಮತ್ತೇನು ಚುನಾವಣೆ ಅಕ್ರಮದಲ್ಲಿ ಭಾಗಿಯಾಗಿರುವಂತಹ ಸುನಿಲ್ ಮೇಲೆ ಬಹಳ ಗಂಭೀರವಾದ ಆರೋಪ ಇದು. ಚುನಾವಣಾ ಅಧಿಕಾರಿನೇ ಚುನಾವಣಾ ಅಕ್ರಮದಲ್ಲಿ ಭಾಗಿಯಾಗಿರುವಂತದ್ದು ಬಹಳ ಗಂಭೀರವಾದ ಪ್ರಕರಣ ಆಗಿರೋದ್ರಿಂದ ತನಿಖೆಯ ದಾರಿ ತಪ್ಪಿಸುವಂತ ಕೆಲಸವನ್ನ ಇವತ್ತು ಕೆಲವು ತನಿಖಾಧಿಕಾರಿಗಳು ಮಾಡ್ತಾ ಇರೋದು. ದಯಮಾಡಿ ಜಿಲ್ಲಾಧಿಕಾರಿಗಳು ಮನವಿ ಮಾಡ್ಕೊಳ್ತೀನಿ, ಈ ಪ್ರಕರಣವನ್ನು ಗಂಭೀರವಾಗಿ ತಗೋಬೇಕು. ಏನು ಡ್ಯೂಟಿ ಅವರ್ಸ್ ಅಲ್ಲಿ ಕರ್ತವ್ಯ ಲೋಪ ಎಸಗಿ ಇವತ್ತು ಎಣ್ಣೆ ಪಾರ್ಟಿ ಮಾಡ್ತಿದ್ದಾರೆ, ಈ ಇಬ್ಬರು ಅಧಿಕಾರಿಗಳ ವಿರುದ್ಧ ಕ್ರಮ ತಗೋಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೀನಿ.